ಭಗವದ್ಗೀತೆಯ 6 ಅತ್ಯುತ್ತಮ ಜೀವನ ಪಾಠಗಳು. ನಿಮ್ಮ ಜವಾಬ್ದಾರಿಗಳಿಂದ ನೀವು ಓಡಿ ಹೋಗಲು ಸಾಧ್ಯವಿಲ್ಲ, ಆದ್ದರಿಂದ ದಯವಿಟ್ಟು ಅದನ್ನು ಎದುರಿಸಿ. ನಿಮ್ಮ ಭವಿಷ್ಯವು ಸ್ಪಷ್ಟವಾಗಿಲ್ಲದಿದ್ದಾಗ ಪ್ರಸ್ತುತವನ್ನು ಉತ್ತಮಗೊಳಿಸುವತ್ತ ಗಮನ ಹರಿಸಿ. ಮನಸ್ಸು ನಿಮ್ಮ ಒಳ್ಳೆಯ ಗೆಳೆಯ ಆಗಿರಬಹುದು ಅಥವಾ ನಿಮ್ಮ ಶತ್ರುವಾಗಿರಬಹುದು. ಯಾವುದು ಶಾಶ್ವತವಲ್ಲ, ನಿಮ್ಮ ತೊಂದರೆಯೂ ಅಲ್ಲ. ನೀವೇ ಸತ್ಯವಂತರಾಗಿರಿ, ಕರ್ಮದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಜೀವನದ ಸವಾಲುಗಳನ್ನು ಎದುರಿಸಲು ನಿರ್ಭಯರಾಗಿರಿ. ಯಾರು ನಿನ್ನನ್ನು ನಂಬುವುದಿಲ್ಲವೋ ಅವರಿಗೆ ನಿನ್ನ ಮೌಲ್ಯವನ್ನು ಸಾಬೀತುಪಡಿಸಲು ಸಮಯ ವ್ಯರ್ಥ ಮಾಡಬೇಡ. ನಿನ್ನ ಕೆಲಸವೇ ನಿನ್ನ ಧ್ವನಿಯಾಗಲಿ, ಅದೇ ಒಂದು ದಿನ ಎಲ್ಲರಿಗೂ ಕೇಳಿಸುತ್ತೆ. ನಿನ್ನ ಮಾರ್ಗದಲ್ಲಿ ಅಡ್ಡಿ ಬಂದಾಗ ಅದು ನಿನ್ನ ಗುರಿ ತಪ್ಪಿದೆ ಎನ್ನುವುದಲ್ಲ, ಅದು ನಿನ್ನ ಶಕ್ತಿ ಪರೀಕ್ಷಿಸಲು ಬಂದಿರುವ ದೇವರ ಸಂದೇಶ. ಹೆದರಬೇಡ, ನಿಲ್ಲಬೇಡ. ನಿನ್ನ ಹೆಜ್ಜೆಗಳ ಶಬ್ದವೇ ಕಾಲದ ಪುಸ್ತಕದಲ್ಲಿ ನಿನ್ನ ಕತೆ ಬರೆಯುತ್ತದೆ. ಲೋಕ ನಿನ್ನ ಬಗ್ಗೆ ಏನು ಅನ್ನುತ್ತದೆ ಎಂಬುದು ಇಂದು ಬದಲಾಗಬಹುದು, ನಾಳೆ ಮರೆಯಾಗಬಹುದು. ಆದರೆ ನಿನ್ನ ನಂಬಿಕೆ ನಿನ್ನ ಜೊತೆ ಬದುಕಿ ನಿನ್ನ ಜೊತೆ ಸಮಾಧಿಯಾಗುವವರೆಗೆ ಇರುತ್ತದೆ. ಏನು ಹೇಳಬೇಕೆನ್ನುವುದು ಜ್ಞಾನ, ಹೇಗೆ ಹೇಳಬೇಕೆನ್ನುವುದು ವ್ಯಕ್ತಿತ್ವ, ಎಷ್ಟು ಹೇಳಬೇಕೆನ್ನುವುದು ಕೌಶಲ್ಯ, ಹೇಳಬೇಕೋ ಬೇಡವೋ ಎನ್ನುವುದು ವಿವೇಕ. ಈ 5 ವಿಷಯಗಳಿಗೆ ಎಂದಿಗೂ ಹೆದರಬೇಡ. ನಿರ್ಧಾರ ತೆಗೆದುಕೊಳ್ಳಲು ಹೆದರಬೇಡ, ಸೋಲಿಗೆ ಹೆದರಬೇಡ, ಯಾರ ಬೆದರಿಕೆಗೂ ಹೆದರಬೇಡ, ಪರಿಶ್ರಮ ಪಡಲು ಹೆದರಬೇಡ, ಏಕಾಂಗಿಯಾಗಿರಲು ಹೆದರಬೇಡ. ಧರ್ಮದಿಂದ ಬದುಕುವವರನ್ನು ಧರ್ಮವೇ ರಕ್ಷಿಸುತ್ತೆ. ಮತ್ತೊಮ್ಮೆ ಪ್ರಯತ್ನಿಸಿ ನೋಡು, ಈ ಸಮಯ ನಿನ್ನದಾಗಿರಬಹುದು. ಪ್ರತಿಯೊಬ್ಬರ ಕಷ್ಟಕ್ಕೆ ನೀ ಸ್ಪಂದಿಸು, ನಿನ್ನ ಕಷ್ಟಕ್ಕೆ ಖಂಡಿತ ಭಗವಂತ ಸ್ಪಂದಿಸುತ್ತಾನೆ. ನಮ್ಮೊಳಗಿರುವ ವಿದ್ಯಾರ್ಥಿ ಕಲಿಯಲು ಒಪ್ಪಿದರೆ ಎಲ್ಲರೂ ಎಲ್ಲವೂ ಗುರುಗಳೇ. ನಿನ್ನನ್ನು ನೀನು ಬಲಹೀನನೆಂದು ಭಾವಿಸುವುದು ಅತೀ ದೊಡ್ಡ ಪಾಪ. ನೀನು ಬಿದ್ದರೆ ಎದ್ದು ನಿಲ್ಲಲು ಪ್ರಯತ್ನಪಡು, ಹೋರಾಡು, ಸಂಪೂರ್ಣ ನಿಷ್ಠೆಯಿಂದ ನಿನ್ನ ಕರ್ತವ್ಯ ಕರ್ಮ ಮಾಡು, ನಿಭಾಯಿಸು. ಉಳಿದ ಎಲ್ಲವನ್ನೂ ನನಗೆ ಬಿಟ್ಟು ಬಿಡು. ಹಾಗೆ ಸಾಧಿಸಲು ಸಮಯವನ್ನು ವ್ಯರ್ಥ ಮಾಡಬೇಡ. ನಿನ್ನನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮಫಲವನ್ನು ಅವರೇ ಅನುಭವಿಸುತ್ತಾರೆ. ಪ್ರತಿಯೊಬ್ಬರೂ ಅವರವರ ಕರ್ಮಫಲವನ್ನು ಅನುಭವಿಸಲೇಬೇಕು. ಆದರೆ ಭಗವಂತನ ನೆನಪಿನ ಬಲವಿದ್ರೆ ದೊಡ್ಡ ಅನಾಹುತ ಆಗುವುದರ ಬದಲಿಗೆ ಚಿಕ್ಕ ಚಿಕ್ಕ ನೋವನ್ನು ಅನುಭವಿಸಿ ಸಂಕಷ್ಟದಿಂದ ಮುಕ್ತರಾಗಬಹುದು. ಒಳ್ಳೆಯವರಿಗಾದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ. ಕಾದು ನೋಡಿ. ಒಳ್ಳೆಯವರು ಯಾವತ್ತೂ ಸೋಲಲ್ಲ, ಕೆಟ್ಟವರು ಯಾವತ್ತೂ ಉದ್ಧಾರ ಆಗಲ್ಲ. ಬಂದದ್ದನ್ನು ಒಪ್ಪಿಕೊಳ್ಳಿ, ಬದಲಾವಣೆಗೆ ಒಗ್ಗಿಕೊಳ್ಳಿ, ಗೆಲುವಿನತ್ತ ಮುನ್ನುಗ್ಗಿ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ನಿಮ್ಮ ಜೀವನ ಸಂಗಾತಿ ಯಾರು? ಅಪ್ಪ, ಅಮ್ಮ, ಹೆಂಡತಿ, ಮಗ, ಗಂಡ, ಸ್ನೇಹಿತರು ಇಲ್ಲವೇ ಇಲ್ಲ. ನಿಮ್ಮ ಜೀವನದ ನಿಜವಾದ ಸಂಗಾತಿ ನಿಮ್ಮ ದೇಹ. ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದರೆ ಯಾರೂ ನಿಮ್ಮೊಂದಿಗೆ ಇರಲ್ಲ. ಕರ್ಮ ಹೇಳುತ್ತೆ, ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿರು. ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತೆ. ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರುತ್ತೆ. ನಂಬಿಕೆ, ತಾಳ್ಮೆಯ ಗುಣ ನಿಮ್ಮಲ್ಲಿ ಇದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನು ನೀಡುತ್ತೆ. ತಪ್ಪುಗಳಿಂದ ಕಲಿಯುವುದು ಎಷ್ಟು ಮುಖ್ಯವೋ ಆ ತಪ್ಪಿನಿಂದ ಎದುರಾದ ಕಹಿ ಘಟನೆಗಳನ್ನು ಮರೆತು ಬಿಡುವುದು ಸಹ ಅಷ್ಟೇ ಮುಖ್ಯ. ನೀವು ಉತ್ತಮರಾಗಿದ್ದರೂ ಕೆಲವೊಬ್ಬರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು. ಯಾಕೆಂದರೆ ನಿಮ್ಮಲ್ಲಿರುವ ಪುಣ್ಯ ಆತ್ಮ ಅವರಲ್ಲಿರುವ ರಾಕ್ಷಸತ್ವವನ್ನು ಅಲ್ಲಾಡಿಸುತ್ತಿರುತ್ತೆ. ಉತ್ತಮರ ಒಳ್ಳೆಯ ಆತ್ಮ ಕೆಟ್ಟವರ ರಾಕ್ಷಸತ್ವವನ್ನು ಕಂಪಿಸುತ್ತೆ. ಸಿಗುವ ಸಮಯದಲ್ಲಿ ಸಾಧಿಸುವ ಪ್ರಯತ್ನವಿರಲಿ. ಯಾವುದೇ ಒಳ್ಳೆಯ ಕಾರ್ಯವಾಗಲಿ, ಪ್ರಯತ್ನವೆಂಬುವುದು ಅಧಿಕವಾದರೆ ಹಣೆಬರಹವೂ ಕೂಡ ಶಿರಬಾಗುತ್ತೆ. ಇದು ನಿಶ್ಚಿತ. ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ. ಆದ್ದರಿಂದ ನೀವು ಏನು ಅಂದುಕೊಂಡಿದ್ದೀರಾ ಅದನ್ನು ಅರ್ಧದಲ್ಲಿ ಎಂದೂ ಕೈಬಿಡಬೇಡಿ. ಅನ್ನವೆಂದರೆ ತಿನ್ನಲು ಯೋಗ್ಯ, ಮನುಷ್ಯನೊಂದರೆ ಬದುಕಲು ಯೋಗ್ಯ. ನಮಗೆ ಎಷ್ಟೇ ಜ್ಞಾನವಿದ್ದರೂ ಕೆಲವೊಮ್ಮೆ ನಮ್ಮ ಲೆಕ್ಕಾಚಾರಗಳು ತಪ್ಪಿಬಿಡುತ್ತವೆ. ಏಕೆಂದರೆ ನಾವು ಕೂಡಿಸಿ ಗುಣಿಸುವಷ್ಟರಲ್ಲಿ ಮೇಲಿರುವ ಭಗವಂತ ನಮ್ಮನ್ನು ಭಾಗಿಸಿ ಕಳೆದಿರುತ್ತಾನೆ. ನಿಮಗಾಗಿ ಯಾವುದೇ ಮಟ್ಟಕ್ಕೆ ತಲೆಬಾಗುವವರು ನಿಮ್ಮನ್ನು ಗೌರವಿಸುವುದಲ್ಲದೆ ಪೂರ್ಣ ಹೃದಯದಿಂದ ಪ್ರೀತಿಸುತ್ತಾರೆ.
ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುವ ಕುದುರೆಯ ಫೋಟೋ ಹಾಕಿದರೆ ಯಶಸ್ಸು ಸಿಗುವುದಿಲ್ಲ. ಯಶಸ್ಸು ಕಾಣಬೇಕಾದರೆ ಸೂರ್ಯನಿಗಿಂತ ಮೊದಲು ಎದ್ದು ಕುದುರೆಯ ಥರ ಓಡಬೇಕು, ದುಡಿಯಬೇಕು. ಎಲ್ಲವೂ ಅಂದುಕೊಂಡಂತೆ ನಡೆಯಲು ಸಾಧ್ಯವಿಲ್ಲ. ಹೀಗಾಗಿ ಬಂದದ್ದನ್ನು ಸ್ವೀಕರಿಸುವುದನ್ನು ಕಲಿಯಿರಿ. ನೀವು ಜೀವನದಲ್ಲಿ ಕಷ್ಟಗಳನ್ನೇ ಅನುಭವಿಸುತ್ತಿದ್ದರೆ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತದೆ. ಅನುಕಂಪ, ದಯೆ, ಕ್ಷಮೆ, ಮಾನವೀಯತೆ, ಒಳ್ಳೆಯತನ ಇವೆಲ್ಲ ಯೋಗ್ಯರಿಗಷ್ಟೇ ತೋರಿಸಬೇಕು ಹೊರತು ಈ ಗುಣಗಳಿಲ್ಲದ, ಈ ಮೌಲ್ಯಗಳನ್ನರಿಯದೆ ಇನ್ನೊಬ್ಬರ ಬದುಕನ್ನು ನಾಶ ಮಾಡೋ ಕಟುಕರಿಗಲ್ಲ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ. ಯಾರು ನಿರ್ಲಿಪ್ತವಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ನೋವಾದರೆ ಪರಮಾತ್ಮನಿಗೆ ಹೇಳು, ತೊಂದರೆ ಬಂದರೆ ಭಗವಂತನಲ್ಲಿ ಪರಿಹಾರ ಕೇಳು, ದುಃಖವಾದರೆ ದೇವರ ಮುಂದೆ ಅಳು. ಈ ಮೂರು ಸಂದರ್ಭದಲ್ಲಿ ಜನರ ಮುಂದೆ ಏನೂ ಆಗದಂತೆ ಬದುಕು. ಎಷ್ಟೇ ಕಷ್ಟ ಬಂದರೂ ಕಣ್ಣೀರು ಹೊರಬರದಂತೆ ನೋಡಿಕೊಳ್ಳಬೇಕು. ಯಾಕೆಂದರೆ ನಮ್ಮ ಕಣ್ಣೀರು ನೋಡಿ ಸಮಾಧಾನ ಮಾಡುವವರಿಗಿಂತ ಅಪಹಾಸ್ಯ ಮಾಡುವವರೇ ಹೆಚ್ಚು. ನಮ್ಮ ಮುಖದಲ್ಲಿನ ಸಣ್ಣ ಮಂದಹಾಸವು ದ್ವೇಷದ ಭಾವನೆಯನ್ನು ಹೋಗಲಾಡಿಸುವ ಶಕ್ತಿಯನ್ನು ಹೊಂದಿದೆ ಎಂಬ ಸತ್ಯ ಸಂಗತಿಯನ್ನು ಅರಿಯಬೇಕು. ನಾವು ಆದಷ್ಟು ಸತ್ಸಂಗದಲ್ಲಿ ಸಮಯ ಮೀಸಲಿಟ್ಟರೆ, ಅಥವಾ ಪ್ರಾಜ್ಞರ ಜೊತೆ ವಿಚಾರ ವಿನಿಮಯ ನಡೆಸಿದರೆ, ಅಥವಾ ಆಧ್ಯಾತ್ಮ ವಾಣಿಯನ್ನು ಆಲಿಸಲ್ಪಟ್ಟರೆ, ಉತ್ತಮ ಪುಸ್ತಕಗಳನ್ನು ಓದಿದಷ್ಟೇ ಜ್ಞಾನ ದಕ್ಕುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಾವು ಅತ್ಯುತ್ತಮವೆನಿಸಿದವರೊಂದಿಗೆ ಬಂಧ ಬೆಳೆಸಲು ಮುಂದಾಗಬೇಕು. ಏಕೆಂದರೆ ಇವರೊಂದಿಗಿನ ಬಂಧವು ಕಬ್ಬಿನಷ್ಟೇ ಸಿಹಿಯಾದ ಫಲವನ್ನು ನೀಡುತ್ತದೆ. ನಮ್ಮ ಬದುಕಿನಲ್ಲಿನ ನಾನಾ ಸಮಸ್ಯೆಗಳನ್ನು ತಲೆಯ ಮೇಲೆ ಹೊತ್ತುಕೊಂಡರೆ ಅದು ಹೊರೆಯಾಗಿ ನಮ್ಮ ಬದುಕನ್ನು ಅಲ್ಲೋಲ ಕಲ್ಲೋಲಗೊಳಿಸಬಹುದು. ಆದ್ದರಿಂದ ಆದಷ್ಟು ನಮ್ಮ ಸಮಸ್ಯೆಗಳನ್ನು ಕಾಲಡಿ ಕೆಡವಿ ತಲೆಯೊಳಗಿನ ಹೊರೆಯನ್ನಿಳಿಸಬೇಕು. ಕಾಮನ ಬಿಲ್ಲು ಒಂದೇ ಸಮನೆ 7 ಬಣ್ಣವನ್ನು ತೋರಿಸುತ್ತದೆ. ಆದರೆ ಮಾನವನು ತನ್ನ ಅವಶ್ಯಕತೆಗನುಸಾರವಾಗಿ ಸಮಯಕ್ಕೊಂದು ಬಣ್ಣವನ್ನು ಬದಲಾಯಿಸುವನು. ಜೀವನದಲ್ಲಿ ನಾವು ಸಂಪತ್ತನ್ನು ಸಂಪಾದಿಸುವ ಕಡೆಗೆ ಗಮನ ನೀಡುವ ಬದಲು ಉತ್ತಮ ಜ್ಞಾನವನ್ನು ನೀಡುವ, ನಾನಾ ಅನುಭವಗಳನ್ನು ಪಡೆದುಕೊಳ್ಳುವ ಕಡೆಗೆ ಗಮನ ನೀಡಿದರೆ ಉತ್ತಮ. ನಮ್ಮ ಜೀವನದಲ್ಲಿ ನಾವು ಅಸಾಧಾರಣ ಕೆಲಸಗಳನ್ನು ಮಾಡಬಲ್ಲೆ ಎಂಬುದನ್ನು ಸಾಬೀತುಪಡಿಸಲು ನಾವು ಸರಿಯಾದ ಹೊಸ ಸವಾಲುಗಳನ್ನು ಮತ್ತು ಸಾಹಸಗಳನ್ನು ಎದುರಿಸಲು ಮುಂದಾಗಬೇಕು. ಹಾವಿನ ಹಲ್ಲಿನಲ್ಲಿರುವ ವಿಷಕ್ಕಿಂತ ಮಾನವನ ದೃಷ್ಟಿಯಲ್ಲಿನ ಅಸೂಯೆ ಮತ್ತು ನಾಲಿಗೆಯಲ್ಲಿನ ಮಾತಿನಲ್ಲಿನ ವಿಷವು ಅತ್ಯಂತ ಅಪಾಯಕಾರಿ. ನಾವು ಏನನ್ನು ಕಳೆದುಕೊಳ್ಳುತ್ತೇವೆಯೋ ಅದನ್ನು ಕಳೆದುಕೊಂಡ ಜಾಗದಲ್ಲೇ ಮರಳಿ ಪಡೆದುಕೊಳ್ಳಲು ಯತ್ನಿಸಬೇಕು. ಹಾಗೆಯೇ ನಾವು ಯಾವ ಸ್ಥಳದಲ್ಲಿ ಯಾರಿಂದ ತಿರಸ್ಕೃತಗೊಳಗಾಗಿರುತ್ತೇವೆಯೋ ಅದೇ ಸ್ಥಳದಲ್ಲಿ ಅದೇ ಜನರಿಂದ ಪುರಸ್ಕಾರ ಪಡೆಯಲು ಯತ್ನಿಸಬೇಕು. ನಮ್ಮ ಸಾಧನೆಗಳ ಮೇಲೆ ನಮಗೆ ದೃಢವಾದ ನಂಬಿಕೆ ಇದ್ದರೆ ವಿಫಲತೆ ನಮ್ಮ ಹತ್ತಿರ ಬಾರದು.